ವಾಟ್ ಎ ಮ್ಯಾಚ್. ಆರ್ ಸಿ ಬಿ ಫ್ಯಾನ್ಸ್ಗೆ ಹಬ್ಬ ಕೊಡೋದಕ್ಕಿಂತ ಭಯಪಡಿಸೋ ಮ್ಯಾಚ್ ಅಂದರೆ ಇದೇ ಥರ ಇರಬೇಕು. ಆಮೇಲೆ ಹಬ್ಬ ಇದ್ದೈತೆ, ಬಟ್ ಮ್ಯಾಚ್ ನಡೀತಿರ್ಬೇಕಾದ್ರೆ ಭಯ ಹುಟ್ಟಿಸೋ ಮ್ಯಾಚ್ ಆಡ್ತಾರೆ ಅಂದರೆ ಅದು ನಮ್ಮ ಆರ್ ಸಿ ಬಿ ಟೀಮ್ ಕೈಲಿ ಮಾತ್ರನೇ ಸಾಧ್ಯ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಗಾಸ್. ಆರ್ ಸಿ ಬಿಯ ಮೊದಲ ಮ್ಯಾಚ್ ಇದ್ದಿದ್ದು ನಿನ್ನೆ ಆರ್ ಸಿ ಬಿ ವರ್ಸಸ್ ಯು ಪಿ ವಾರಿಯರ್ಸ್. ಎಂಥ ಟೈಟ್ ಮ್ಯಾಚು, ಲಾಸ್ಟ್ ಬಾಲ್ವರೆಗೂ. ಆ್ಯಕ್ಚುಲಿ ಮೊನ್ನೆಗಾಗಿದ್ದು ಮ್ಯಾಚ್ ಕೂಡ ಲಾಸ್ಟ್ ಬಾಲ್ವರೆಗೂ ಹೋಗಿತ್ತು, ಬಟ್ ಲಾಸ್ಟ್ ಬಾಲಲ್ಲಿ 6 ಹೊಡೆದು ಗೆಲ್ತಿದ್ರು ಮ್ಯಾಚ್ನ ಚೇಸಿಂಗ್ ಟೀಮ್ ಅವರು. ಬಟ್ ನಿನ್ನೆ ಆ ಥರ ಆಗಲಿಲ್ಲ. ಆರ್ ಸಿ ಬಿ ಟೈಟ್ ಬೌಲಿಂಗ್ನ ಹಾಕಿದ್ದು ಲಾಸ್ಟ್ 2 ಓವರ್ಸು. ಸ್ಟಾರ್ಟಿಂಗ್ ಓವರ್ಸೂ ಚೆನ್ನಾಗಿ ಹಾಕಿದ್ರು ಆರ್ ಸಿ ಬಿ ಬೌಲಿಂಗು. ಲಾಸ್ಟ್ 2 ಓವರ್ಸ್ ಬಿಟ್ಟರೆ ಮಧ್ಯ ಹಾಕಿರೋ ಎಲ್ಲ ಬೌಲರ್ಸು ಸಖತ್ತಾಗಿ ಹೊಡೆಸ್ಕೊಂಡಿದ್ದಾರೆ. ನಮ್ಮ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಅಂತರೂ ಚೆನ್ನಾಗಿ ಇಕ್ಕಿಸ್ಕೊಂಡ್ರು. ಬಟ್ ಬ್ಯಾಟಿಂಗಲ್ಲಿ ಲಾಸ್ಟಲ್ಲಿ ಒಂದು 6ನ ಹೊಡೆದಿದ್ರು. ಸಖತ್ ಕ್ರೂಷಿಯಲ್ ಆಯಿತು ಮಾತ್ರ ಆ 6. ಲಾಸ್ಟಲ್ಲಿ ಅದೇ ಇದ್ರನ್ನ ಬೇಕಾಗಿದ್ದು ಆರ್ ಸಿ ಬಿಗೆ ಗೆಲ್ಲೋದಕ್ಕೆ. ಲಾಸ್ಟಲ್ಲಿ ಬೌಂಡ್ರಿ ಏನಾದರೂ ಹೋಗುತ್ತಾ ಅಂತ ನೋಡ್ತಿದ್ವಿ, ಏನೂ ಹೋಗಲಿಲ್ಲ. 2 ರನ್ನಿಂದ ಗೆದ್ದಿದೆ ಆರ್ ಸಿ ಬಿ. ಮೊದಲನೇ ಮ್ಯಾಚು ಗೆದ್ದಿದೆ. ಈ ಸಲ ಲಾಸ್ಟ್ ಟೈಮು ಕಂಟಿನ್ಯೂಯಸ್ ಆಗಿ ಮ್ಯಾಚ್ನ ಸೋತು ಸಿಕ್ಕಾಪಟ್ಟೆ ಬೇಜಾರಾಗೋಗಿತ್ತು. ಈ ಸಲ ಅಭಿಮಾನಿ ದೇವ್ರುಗಳಿಗೋಸ್ಕರ ಫಸ್ಟ್ ಮ್ಯಾಚ್ನ ಗೆಲ್ತೀವಿ ಅಂತ ಗೆದ್ದುಕೊಟ್ಟಿರೋದು ಆರ್ ಸಿ ಬಿ ವುಮೆನ್ಸ್ ಟೀಮ್. ಆಶಾ ಶೋಭಣ್ಣ ಅವ್ರು ಏನು ಬೌಲಿಂಗ್ ಹಾಕಿದ್ದು ಗುರುಗಳೇ, ಸಖತ್ ಬೌಲಿಂಗ್ ಮಾತ್ರ. ಅದು T20 ವುಮೆನ್ಸ್ ಕ್ರಿಕೆಟಲ್ಲಿ ಈ ಥರ ಬೌಲಿಂಗ್ ಹಾಕ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದು ಆಶಾ ಶೋಭಣ್ಣ ಹಾಕ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಸಖತ್ ಬೌಲಿಂಗ್ ಹಾಕಿದ್ರು ಮಾತ್ರ. ರೇಣುಕಾ ಸಿಂಗ್, ಆಶಾ ಶೋಭಣ್ಣ ಇಬ್ಬರೇ ನಿನ್ನೆ ಎಕಾನಮಿಕಲ್ ಆಗಿ ಬೌಲಿಂಗ್ ಹಾಕಿದ್ದು. ಲಾಸ್ಟ್ ಓವರು ರೇಣುಕಾ ಸಿಂಗ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಸ್ಮೃತಿ ಮಂದನ್ ಅವರು ಸಖತ್ ಥಿಂಕಿಂಗ್ನ ಮಾಡಿದ್ದು. ಫಾಸ್ಟ್ ಬೌಲರ್ ಕೊಟ್ಟರೆ ಬೇಸಿಗೆ ಏನಾದರೂ ಮಾಡಿ ಹೊಡೆದು ಬಿಡ್ತಾರೆ ಅಂತ ಸ್ಪಿನ್ನರ್ ಕೈಲಿ ಹಾಕ್ಸಿದ್ದು, ಮ್ಯಾಲಿನ ಕೈಲಿ. ಸಖತ್ತಾಗಿ ಹಾಕಿದ್ರು ಮಾತ್ರ ಅವರು ಲಾಸ್ಟ್ ಓವರು. ಬ್ಯಾಟಿಂಗಲ್ಲಿ ಸ್ಮೃತಿ ಮಂದನ ಮತ್ತು ಪೆರಿ ಅವರಿಂದ ಮತ್ತು ಡಿವೈನ್ ಅವರಿಂದ ಜಾಸ್ತಿ ಕಾಂಟ್ರಿಬ್ಯೂಷನ್ ಬರಲಿಲ್ಲ. 3 ಜನ ಬೇಗನೆ ಔಟ್ ಆಗಿದ್ದರು. ರಿಚಾ ಘೋಷ್ ಮತ್ತು ಎಸ್ ಮೇಘನಾ ಅವರು ಟೀಮಲ್ಲಿ ಇದ್ದಿದ್ದರಿಂದ ಈ ಸಲ ಬಂದಿದ್ದು ಅವರು ಆ್ಯಕ್ಷನಲ್ಲಿ. ಎಸ್ ಮೇಘನಾ ಅವರು ಮತ್ತು ರಿಚಾ ಘೋಷ್ ಅವರ ಕಾಂಟ್ರಿಬ್ಯೂಷನಿಂದನೇ 150+ ದಾಟಕ್ಕಾಗಿತ್ತು. ಇಲ್ಲ ಅಂದರೆ 100 ಒಳಗಡೆ ಕಚ್ಕೊಂಡಿರೋರು ಆರ್ ಸಿ ಬಿ ಟೀಮು. ರಿಚಾ ಘೋಷ್ ಅಂತೂ ಸಖತ್ ಬ್ಯಾಟಿಂಗ್ ಆಡ್ತಾರೆ. ಬಟ್ ನೆಕ್ಸ್ಟ್ ಮ್ಯಾಚ್ ಕೂಡ ಹಿಂಗೆ ಆಗೋದು ಬೇಡ. ಟಾಪ್ ಬೌಲರ್ಸಿಂದ ರನ್ ಬರಬೇಕು. ಎಲ್ಲ ಮ್ಯಾಚು ಮಿಡ್ಲ್ ಆರ್ಡರೇ ರನ್ ಹೊಡಿಯೋಕ್ಕಾಗೋದಿಲ್ಲ. ಲಾಸ್ಟ್ ಇಯರ್ IPL ನೋಡಿದ್ದೀವಿ ನಾವು, ಆರ್ ಸಿ ಬಿ ಟಾಪ್ ಆರ್ಡರ್ ರನ್ ಹೊಡಿತಾನೆ ಇರಲಿಲ್ಲ. ಹಂಗಾಗಿನೇ ಸೋತಿದ್ದು. ನೆಕ್ಸ್ಟ್ ಮ್ಯಾಚ್ ಟಾಪ್ ಆರ್ಡರಿಂದ ಕೂಡ ರನ್ ಬರಲಿ, ಎಲ್ಲ ಮ್ಯಾಚ್ನು ಹೀಗೆ ಗೆದ್ಕೊಂಡು ಹೋಗಲಿ. ಈ ಸಲ ಕಪ್ ನಮ್ದಾಗಲಿ ಅಂತ ಕೇಳ್ಕೊಳ್ತಾ ಸಿಗೋಣ ಮುಂದೆ ನೋಡೋದಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.